ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನದಲ್ಲಿದ್ದಂತಹ ಪ್ರಯಾಣಿಕರು ಅಪಘಾತದಲ್ಲಿ ಆಘಾತಗೊಂಡಿದ್ದಾರೆ. ಸದ್ಯ ಸಾವು ನೋವಿನ ಬಗ್ಗೆ ಮಾಹಿತಿ ಇನ್ನೂ ಕೂಡ ಅಫಿಷಿಯಲ್ ಆಗಿ ಬಂದಿಲ್ಲ. ಆದರೆ ಆಗಿರುವಂತಹ ಅಪಘಾತವನ್ನ ಗಮನಿಸಿದಾಗ ಸಾವು ನೋವುಗಳ ಕುರಿತಾಗಿ ವರದಿ ಬರೋದು ಸಾಧ್ಯತೆಗಳ ಬಗ್ಗೆ ಹೇಳಲಾಗ್ತಿದೆ. ಅಹಮದಾಬಾದ್ನಲ್ಲಿ ಆಗಿರುವಂತಹ ವಿಮಾನ ಅಪಘಾತ ಪ್ರಕರಣ ಈಗಷ್ಟೇ ಈ ಒಂದು ವರದಿ ಬರ್ತಾ ಇರೋದ್ರಿಂದ ಇದರಿಂದ ಆಗಿರುವ ಡ್ಯಾಮೇಜ್ ಏನು, ಎಷ್ಟು ಸಾವು ಆಗಿದೆ, ಎಷ್ಟು ಮಂದಿಗೆ ಗಾಯವಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಭೀಕರ ಅಪಘಾತವಂತೂ ಸಂಭವಿಸಿರೋದನ್ನ ಗಮನಿಸ್ತಾ ಇದ್ರಿ. ದಟ್ಟ ಹೊಗೆ ಆವರಿಸಿದೆ. ಪ್ರಯಾಣಿಕರಿದ್ದಂತಹ ವಿಮಾನ ಇದಾಗಿದೆ. ಸೊ ಹಾಗಾಗಿ ಎಷ್ಟು ಜನ ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸಿದ್ರು, ಅಹಮದಾಬಾದ್ನಿಂದ ಎಲ್ಲಿಗೆ ಈ ಒಂದು ವಿಮಾನ ಹಾರಾಟವನ್ನು ನಡೆಸ್ತಾ ಇತ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಏರ್ಪೋರ್ಟ್ ಬಳಿಯೇ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಈಗಷ್ಟೇ ಸಿಗ್ತಾ ಇರುವಂತಹ ಮಾಹಿತಿ. ಅಹಮದಾಬಾದ್ ಏರ್ಪೋರ್ಟ್ನ ದೃಶ್ಯವನ್ನು ಕೂಡ ನೀವು ಲೈವ್ ವಿಜುವಲಲ್ಲಿ ನೋಡ್ತಾ ಇದ್ದೀರಿ. ದಟ್ಟ ಹೊಗೆ ಆವರಿಸ್ಕೊಂಡಿದೆ. ಅಪಘಾತದ ತೀವ್ರತೆ ಹೇಗಿದೆ ಅಂತಂದರೆ ಆ ಪ್ರಯಾಣಿಕರೇನಿದ್ದಾರೆ ಆ ವಿಮಾನದಲ್ಲಿ ಅವರುಗಳಿಗೆ ಹೆಚ್ಚಿನದಾಗಿ ಸಮಸ್ಯೆ ಆಗಿರಬಹುದಾದಂತಹ ಸಾಧ್ಯತೆಗಳನ್ನು ಇದು ತೋರಿಸ್ತಾ ಇದೆ. ಯಾಕಂದರೆ ಇಡೀ ವಿಮಾನ ಸುಟ್ಟಿರುವಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಹೇಗಾಯಿತು ಈ ಅಪಘಾತ, ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಿದೆ? ದಿವ್ಯ, ಈಗ ತಾಂತ್ರಿಕ ದೋಷದಿಂದ ಈ ಒಂದು ವಿಮಾನ ಪತನ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಜನವಸತಿ ಪ್ರದೇಶದ ಮೇಲೆ ಈ ಒಂದು ವಿಮಾನ ಪತನ ಆಗಿರುವಂತದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವಿಮಾನ ಕ್ರಾಶ್ ಆಗ್ತಾ ಇದ್ದಂತೆ, ಅಂದ್ರೆ ಅದು ಪತನ ಆಗ್ತಾ ಇದ್ದಂತೆ ದಟ್ಟದಾದಂತಹ ಹೊಗೆ ಆವರಿಸಿಕೊಂಡಿರುವಂತದ್ದು, ಮತ್ತೆ ವಿಮಾನ ಕೂಡ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಹೀಗಾಗಿ ಸಾವು ನೋವುಗಳ ಸಂಖ್ಯೆ ಕೂಡ ಮುಂದಿನ ಹಂತದಲ್ಲಿ ನಾವು ನಿರೀಕ್ಷೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಜನವಸತಿ ಪ್ರದೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರು ಕೂಡ ಇದರಲ್ಲಿ ಸಾವನ್ನಪ್ಪುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತದ್ದು. ಆದ್ರೆ ಯಾವ ಕಾರಣಕ್ಕೆ ವಿಮಾನ ಪತನ ಆಯ್ತು, ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿರುವಂತದ್ದು. ಹೀಗೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ವಿಮಾನ ಪತನ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಾ ಇರುವಂತದ್ದು. ವಿಮಾನ ಯಾವುದು, ಎಲ್ಲಿಗೆ ಹೊರಟಿತ್ತು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇನ್ನಷ್ಟು ಮಾಹಿತಿಗಳು ಕೂಡ ಇನ್ನಷ್ಟೇ ಹೊರಬರಬೇಕಾಗಿರುವಂತದ್ದು. ಆದ್ರೆ ಜನವಸತಿ ಪ್ರದೇಶದ ಮೇಲೆ ಈ ಒಂದು ವಿಮಾನ ಪತನ ಆಗಿರುವಂತದ್ದು ಈಗ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ದಿವ್ಯಾ, ಶಬ್ಬೀರ್ ಸಂಪರ್ಕದಲ್ಲಿದೆ, ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಸುಮಾರು 200 ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ತಾಂತ್ರಿಕ ದೋಷದಿಂದಾಗಿ ಇಡೀ ವಿಮಾನ ಸುಟ್ಟಿದೆ, ಬೆಂಕಿಗಾಹುತಿಯಾಗಿದೆ. ದಟ್ಟ ಹೊಗೆ ಆವರಿಸಿರೋದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಏರ್ಪೋರ್ಟ್ನಲ್ಲೇ ಇದಾಗಿರೋದು.